Hi, welcome to you in numerical black. Uh, I am going to solve 15 marks question. This question arised. Question number 2. It was arise in 2018 Gulbarga University Gulbarga question paper. Gulbarga University Gulbarga. Then VSKUB 2015 in the year 2015. VSK ಯೂನಿವರ್ಸಿಟಿಗೆ 2015ರಲ್ಲಿ ಮತ್ತು ಗುಲ್ಬರ್ಗ ಯೂನಿವರ್ಸಿಟಿಗೆ 2018ರಲ್ಲಿ ಬಂದಿರತಕ್ಕಂಥ ಕ್ವಶನನ್ನು 15 ಮಾರ್ಕ್ಸಿಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಲುಕ್ ಅಟ್ ದ ಕ್ವಶನ್. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಆಮೇಲೆ ವೈಟ್ ಬೋರ್ಡಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಈ ಕ್ವಶನನ್ನು ನೀವು ಬರ್ಕೋಬೇಕು. ಎಕ್ಸ್ಪ್ಲೇನ್ ಮಾಡೋ ಟೈಮ್ನಲ್ಲಿ ನೀವು ಕೂಡ ಒಂದು ಬರ್ಕೊಂಡ್ರೆ ಸ್ಕ್ರೀನ್ ಶಾಟ್ ಮಾಡಿಕೊಂಡು ನಿಮಗೆ ಆನ್ಸರ್ ಬಿಡಿಸೋ ಟೈಮ್ನಲ್ಲಿ ಯು ಕ್ಯಾನ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿಯಾಗಿ ಅರ್ಥ ಮಾಡ್ಕೊಂಡು. ಫಸ್ಟ್ ಇಯರ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಆಫ್ ಮಿಸ್ಟರ್ ಸುನಿಲ್ compute is total income for the assessment year 1920. 2019 ಮತ್ತು 20ನೇ ಸಾಲಿಗೆ ಸಂಬಂಧಪಟ್ಟಂಗೆ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು. ಈಗ ತಾನೇ ಜಸ್ಟ್ ಫಾರ್ಮೆಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಾರ್ಮೆಟ್ ಅಂದ ಕೂಡಲೇ ಟೋಟಲ್ 5 ಹೆಡ್ಸ್ ಆಫ್ ಇನ್ಕಮ್ಮು ಹಾಕಿ ಅದರಲ್ಲಿ ಡಿಡಕ್ಷನ್ಸ್ ಇದ್ದರೆ ಡಿಡಕ್ಷನ್ಸನ್ನು ಮಾಡಿಕೊಂಡು ಬರ್ತಕ್ಕಂಥ ಅಮೌಂಟ್ ಏನಾದರೂ ಇದ್ದರೆ ಅದು ಟೋಟಲ್ ಇನ್ಕಮ್ ಆಗಿರುತ್ತೆ. ಸೊ ಫಸ್ಟ್ ಹೆಡ್ ಸ್ಯಾಲ್ರಿ ಹಾಕಿದ್ದೆ. ಸೊ ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಸ್ಯಾಲ್ರಿ ಅಟ್ ರುಪೀಸ್ 4800 ಪರ್ ಮಂತ್ ಅಂತ ಇದೆ. 4800 into 12 4800 into 12 ಮಾಡ್ಕೊಂಡ್ರೆ ನಿಮಗೆ ಸ್ಯಾಲ್ರಿ ಇನ್ಕಮ್ ಸಿಗುತ್ತೆ. ಏನಾದರೂ ಪ್ರೊಫೆಷನ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಏನಾದರೂ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ ರೋಮನ್ ನಂಬರ್ 1A ಪ್ರಕಾರ ಇದ್ದರೆ ಅದನ್ನು ಮೈನಸ್ ಮಾಡಬೇಕು. ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ಸು 16 ಸಬ್ಸೆಕ್ಷನ್ 2 ಪ್ರಕಾರ, ಪ್ರೊಫೆಷನ್ ಟ್ಯಾಕ್ಸು 16 ಸಬ್ಸೆಕ್ಷನ್ 3 ಪ್ರಕಾರ ಏನಾದರೂ ಇದ್ದರೆ ಗ್ರಾಸ್ ಸ್ಯಾಲ್ರಿ ಒಳಗಡೆ ಡಿಡಕ್ಷನ್ಸ್ ಮಾಡಬೇಕು. ಈಗ 4800 into 12 ಮಾಡಬೇಕು. ಇದು ಸ್ಯಾಲ್ರಿ ಫಸ್ಟ್ ಹೆಡ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ ನಂಬರ್ 2, ಹೆಡ್ಸ್ ಆಫ್ ಇನ್ಕಮ್ ಸೆಕೆಂಡ್ ಹೆಡ್ಡಲ್ಲಿ ಅಂತ ಹಾಕಬೇಕು. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 3000 ಇದೆ ಪರ್ ಮಂತ್. 3000 into 12 ಮಾಡಬೇಕು. 12 ಮೂರಲೆ ಇದು ಇಂಟು 12 ಸ್ಯಾಲ್ರಿಯಲ್ಲಿ ಹೋಗುತ್ತೆ. ಇದು ಇಂಟು 12 ಇದು ಹೌಸ್ ಪ್ರಾಪರ್ಟಿಯಲ್ಲಿ ಹೋಗುತ್ತೆ. ಇದಕ್ಕೆ ಮತ್ತೆ ನೀವೇನು ಮಾಡಬೇಕು, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಂದಾದಮೇಲೆ ಅದಕ್ಕೆ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಇದ್ದರೆ ಮೈನಸ್ ಮಾಡಬೇಕು. ಕೆಳಗಡೆ ನೋಡೋಣ, ಇನ್ನೂ ಕ್ವಶನ್ ಇದೆ. ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲ ಅಂದರೂ ಕೂಡ ನಿಲ್ ಹಾಕಿ ಬರ್ತಕ್ಕಂಥ ಅಮೌಂಟು ಆ್ಯನ್ಯುವಲ್ ವ್ಯಾಲ್ಯೂ. ಈ ಆ್ಯನ್ಯುವಲ್ ವ್ಯಾಲ್ಯೂ ಬಂದಮೇಲೆ ಲೆಸ್ ಡಿಡಕ್ಷನ್ ಸೆಕ್ಷನ್ 24 ಪ್ರಕಾರ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 30% ಮಾಡಲೇಬೇಕು ಕಂಪಲ್ಸರಿ. ಇದು 5ನೇ ಸೆಮಿಸ್ಟ್ರಲ್ಲಿ ನೀವು ಕೂಡ ಕಲ್ತಿದ್ದೀರಿ. ನೆಕ್ಸ್ಟು 2ನೇ ಹೆಡ್ ಆಯಿತು. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ವಿತ್ ಬ್ಯಾಂಕ್ 2400. ಸೊ ಇದನ್ನು ನೀವು ಅದರ್ ಸೋರ್ಸಸಲ್ಲಿ ಹಾಕಬೇಕು. 4 ಹೆಡ್ಸಲ್ಲಿ ಆಗದೇ ಇರೋ ಇನ್ಕಮ್ನ ಸಪ್ರೇಟ್ ಹೆಡ್ ತೋರಿಸ್ಬೇಕು, ಅದರ್ ಸೋರ್ಸಲ್ಲಿ ಹಾಕಿರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಎಕ್ಸ್ ಕಂಪನಿ ಲಿಮಿಟೆಡ್ ₹2700 ನೆಟ್ ಅಂತ ಇದೆ. ನೋಡಿರಿ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಎಕ್ಸ್ ಕಂಪನಿ ಲಿಮಿಟೆಡ್ ನೆಟ್ ಅಂತ ಹೇಳ್ತಿದ್ದಾನೆ. ಸೊ ಎಕ್ಸ್ ಕಂಪನಿ ಅಂತ ಹೇಳ್ತಿದ್ದೆ. ಸೊ ಹಾಗಾಗಿ ನೀವೇನು ಮಾಡಿರಿ, ಇದನ್ನು ನೀವು ಸಾಮಾನ್ಯವಾಗಿ ಇಂಟ್ರೆಸ್ಟ್ ಆನ್, ಆ್ಯಕ್ಚುಲಿ ಅದು ಡೆಪಾಸಿಟ್ಸ್ ಅನ್ನೋ ಬದಲಾಗಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಹಾಕಬೇಕಾಗಿತ್ತು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಆ್ಯಕ್ಚುಲಿ ಇದು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಸೊ ಇದನ್ನೇನು ಮಾಡಿರಿ, ಗ್ರಾಸ್ ಆಫ್ ಮಾಡಿರಿ. 2700 into 100/90. ಸೊ ಇದು ಡೆಪಾಸಿಟ್ಸ್ ಅಂತ ತೊಗೋಬೇಡಿ. ಸೊ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಮಾಡಿ. ಸೆಕ್ಯೂರಿಟೀಸ್ SECURITS ಸೆಕ್ಯೂರಿಟೀಸ್ ವಿತ್ ಎಕ್ಸ್ ಕಂಪನಿ ಲಿಮಿಟೆಡ್. ಅದನ್ನು ಲೀಸ್ಟೆಡ್ ಆದರೂ ಅಂದ್ಕೊಳ್ರಿ, ಕಮರ್ಷಿಯಲ್ದಾದರೂ ಅಂದ್ಕೊಳ್ರಿ, ಅಥವಾ ನಾನ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದರೂ ಅಂದ್ಕೊಳ್ಳಿ. ಸೊ ಇಲ್ಲಿ ನೆಟ್ ಅಂತ ಕೊಟ್ಟಿದೆ. ಸೊ ಹಾಗೆ ಇದನ್ನು ಗ್ರಾಸ್ ಅಪ್ ಮಾಡಿರಿ. ಅದರ್ ಸೋರ್ಸಸಲ್ಲಿ ನಾನು ಫಸ್ಟ್ ಹೆಡ್ ಏನು ಹೇಳಿದೆ, ಸ್ಯಾಲ್ರಿ. 2ನೇ ಹೆಡ್ಡು ಹೌಸ್ ಪ್ರಾಪರ್ಟಿ. 3ನೇ ಹೆಡ್ಡು ಬಿಸ್ನೆಸ್ ಆರ್ ಪ್ರೊಫೆಷನ್ ಬರಬೇಕಾಗಿತ್ತು, ಇಲ್ಲ. ನೆಕ್ಸ್ಟ್ ಕೆಳಗಡೆ ಕೊಟ್ಟನ್ನು ನೋಡೋಣ. 4ನೇ ಹೆಡ್ಡು ಕ್ಯಾಪಿಟಲ್ ಗೇನ್ ಕೊಟ್ಟನ್ನು ನೋಡೋಣ. ಈಗ ಫಸ್ಟು ಯಾವ ಐಟಮ್ಸ್ ಬರ್ತೋ ಆ ಐಡಿ ಕೆಳಗಡೆ ಹಾಕಿಬಿಡ್ರಿ. ಸೊ ಇದು OSನಲ್ಲಿ ಹಾಕಿರಿ. ನೆಕ್ಸ್ಟ್ ಇದು ಕೂಡ OS, ಥರ್ಡ್ ಐಟಮ್, C ಐಟಮ್. ನೆಕ್ಸ್ಟ್ ಅದಾದ ನಂತರ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ, ಇದು ಕೂಡ OS, ಅದರ್ ಸೋರ್ಸಲ್ಲಿ ಹಾಕಿರಿ. ABCD ಈ ಐಟಮ್ ಆಯಿತು. ನೆಕ್ಸ್ಟು F ಐಟಮ್ಗೆ ಹೋಗೋಣ. ಓಕೆ, F ಐಟಮ್ ಡಿವಿಡೆಂಡ್ ರಿಸೀವ್ಡ್ ಎ ಕೋಆಪರೇಟಿವ್ ಸೊಸೈಟಿ, ಇದು OSನಲ್ಲಿ ಹಾಕಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಇದು ಟ್ಯಾಕ್ಸ್ ಫ್ರೀ ಆಗುತ್ತೆ, ಡಿಡಕ್ಷನ್ಸ್ ಮಾಡೋಕ್ಕೆ ಬರೋಲ್ಲ. ಸೊ ಇದನ್ನು ಇಗ್ನೋರ್ ಮಾಡಿ, ಅಂದರೆ ರೈಟ್ ಎ ನೋಟನ್ನು ರೈಟ್ ಡೌನ್ ಮಾಡಿ. ನೆಕ್ಸ್ಟ್ ಅದಾದ ನಂತರ he owns a poultry farm from which he is profit or ₹50,000.
ಸೊ ಇಲ್ಲೇನು ಮಾಡಿ, ಪೋಲ್ಟ್ರಿ ಫಾರ್ಮಿಂದ ಬಂದಿರತಕ್ಕಂಥ ಇನ್ಕಮ್ ಏನಿದೆ, ಸೊ ಅದು ಈ ಬಿಸ್ನೆಸ್ ಇನ್ಕಮ್ ಅಂದ್ಕೊಂಡು ನೀವೇನು ಮಾಡಬೇಕು, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ಲಿ ಹಾಕಬೇಕು. ಯಾವುದು ಈ ಓನ್ಸ್ ಈ ಪೋಲ್ಟ್ರಿ ಫಾರ್ಮ್ ಇದೆಯಲ್ಲ, ಸೊ ಇದು ಪ್ರಾಫಿಟ್ ಬಂದಿದೆ ಅಂತ ಬಿಸ್ನೆಸ್ ಅಂದರೆ ಪೋಲ್ಟ್ರಿಯಿಂದ, ಸೊ ಇದು ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಸೊ 50,000 ಇಸ್ ಟು ಬಿ ಚಾರ್ಜ್ಡ್ ಅಂಡರ್ ಬಿಸ್ನೆಸ್. ನೆಕ್ಸ್ಟ್, he sold his residential house for rupees 13,94,000, which he had purchased for rupees 3,20,000 in May 1999, and its fair market value 1/4/2001. ಈಗ ತಾನು previously we were learnt in the earlier class regarding income from capital gains, isn't it? ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ಮಾಡಬೇಕು. ಸೊ 3,20,000 ಇಲ್ಲಿ 4 ಲಕ್ಷ ಇದೆ. ಇವೆರಡರ ದೊಡ್ಡ ಅಮೌಂಟ್ ಯಾವುದು? 4 ಲಕ್ಷ. ಈ 4 ಲಕ್ಷ ರೂಪಾಯಿ ನೀವೇನು ಮಾಡಬೇಕು, ಇಂಡೆಕ್ಸೇಷನ್ ಮಾಡಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 2001 and 200 1890 280 ಇದೆ. 280 ಡಿವೈಡೆಡ್ ಬೈ 100 ಇಂಟು 4 ಲ್ಯಾಕ್ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಇಂಡೆಕ್ಸೇಷನ್ ಬರುತ್ತದೆ. 13,94,000 ಬಂದಿರೋ ಅಮೌಂಟನ್ನು ಮೈನಸ್ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಸೊ ಇದು 15 ಮಾರ್ಕ್ಸ್. ಇದು ಟೋಟಲ್ ಇನ್ಕಮ್ ಕೇಳೋಣ. 5 ಹೆಡ್ಸ್, ಇದರಲ್ಲಿ 5 ಹೆಡ್ಸ್ ಬಂದಿದೆ. ಒಂದು ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್ ಮತ್ತು ಕ್ಯಾಪಿಟಲ್ ಗೇನ್ ಮತ್ತು ಅದರ್ ಸೋರ್ಸ್ 5 ಹೆಡ್ಸ್ ಬಂದಿದೆ. ಸೊ ಇದನ್ನು ಬಿಡಿಸೋಣ. ಸೊ ಈಗ ಇದಿಷ್ಟು ಕ್ವಶನ್. ಇದರಲ್ಲಿ ಬರದೇ ಇರೋದು ಯಾವುದು? ಜಿ ಪಾಯಿಂಟ್. ಇದಕ್ಕೆ ನೋಟ್ ಬರೀಬೇಕು. ಅಂಡರ್ ಸೆಕ್ಷನ್ 10 section 34 it is fully tax free. It is taxable. H point under business, F point other sources, I point capital gains. ಈಗ ಜಸ್ಟ್ ಸಾಲ್ವ್ ಮಾಡಲಿಕ್ಕೆ ಜಸ್ಟ್ ಅಬ್ಸರ್ವ್ ದ ಬೋರ್ಡ್. ಐ ಆಮ್ ಗೋಯಿಂಗ್ ಟು ಸಾಲ್ವ್ ಆನ್ ದ ವೈಟ್ ಬೋರ್ಡ್ regarding this question. After explaining the question, look at the board. Observe the board. I am going to solve which I was explained. Which I was explained the question. The answer to the question is I will show on this whiteboard. Okay. ಆ ಕ್ವಶನ್ ಅನ್ನು ಈಗ ಅಂದರೆ ಯಾವ ವಿಷಯಕ್ಕೆ ಏನು ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಕಾನ್ಸೆಪ್ಟ್ ಬಿಡಿಸ್ತಾ ಹೋಗ್ತೀನಿ. ಯಾರು ಕ್ವಶನ್ ಅಂದರೆ ರಿಕ್ವೆಸ್ಟ್ ಏನು ಅಂದರೆ ಎಲ್ಲರೂ ಕ್ವಶನ್ ಬರ್ಕೊಂಡು ಆಮೇಲೆ ವಿಡಿಯೋ ಬಿಟ್ ಬೈ ಬಿಟ್ ನೋಡ್ತಾ ಹೋಗಿ ಅರ್ಥ ಆಗುತ್ತೆ. ಫಸ್ಟ್ ಕ್ವಶನ್ ರೈಟ್ ಡೌನ್ ಮಾಡ್ಕೊಳ್ಳಿ. ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಅದನ್ನು ನೀವು ಓದ್ತಾ ಹೋಗ್ತೀನಿ. ಮತ್ತು ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ಸುನೀಲ್ ಕಾಂಪ್ಯೂಟ್ ಇಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920. ಅದರಲ್ಲಿ 1 by 1 ಫಸ್ಟ್ ಸ್ಯಾಲ್ರಿ ಕೊಟ್ಟಿದ್ದಾನೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ, income from salary under salary received per month 4,800 per month ಕೊಟ್ಟಿದ್ದಾರೆ. ಸೊ 4,800 into 12, so amount will be 57,600. Next, any deductions under section 60. There is no deductions in the question, so the 57,600 is net salary. Income. So put outer column. First head is over. Second head, first Roman is over. First Roman, income from salary. Second Roman, income from house property. Income from house property. Under here, rent from house property is rupees 3,000 per month. The rent is given. Rent from HP. Is given. How much amount? How much is 3,000 is given in the question. 3,000 into 12.
3000 here is over. This is 12 3s are 36,000. Next, less municipal tax. Municipal tax on HP, I mean house property. No municipal tax given in the question. 36,000. The balance will be treated as net annual value 36,000. After finding net annual value from the house property, next step, deduction, I mean standard deduction, sorry, deduction under section 24. Deduction under section 24. So standard deduction at the rate of 30%. This concept we were learned in last semester, become 5th semester. So try to remember. ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. 36,000 ಮೇಲೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಮಾಡಬೇಕು. 36,000 into 30 divided by 100 or 10,800. 10,800. Next, interest on loan ಕೊಟ್ಟಿದ್ರೆ ಕ್ವಶನ್ ಅಲ್ಲಿ ಏನು ಮಾಡಬೇಕು, ಇಲ್ಲಾಂದ್ರೆ ನೋ ನೀಡ್. ಇಂಟ್ರೆಸ್ಟ್ ಆನ್ ಲೋನ್ ಆನ್ HP nil. So 36,000 minus 10,800. 36,000 minus 10,800, 25,200. Income from let out. Income from let out property. I mean let out house property. House property. First inner column in the second inner column. I mean second outer column. I mean. Next, after finding two heads, next third head. Third head profits and gains of business or profession. BP, business or profession, shortcut I wrote. In this clearly stated that in the question ಅಲ್ಲಿ ನೀಟಾಗಿ ಹೇಳಿದ್ದೇನೆ ಅಂತ, he owns a poultry farm from which his profits are rupees 50,000. ಸೊ ಇದನ್ನು ಹೇಗೆ ಬರೀರಿ? ಸೊ ಹಾಗೆ ಆಸ್ ಯೂಶುವಲ್ ಇನ್ಕಮ್ ಫ್ರಮ್ ಬಿಸ್ನೆಸ್, income from business or poultry business, in bracket computed, in bracket ನಲ್ಲಿ ಏನು ಮಾಡ್ರಿ, computed. ಸೊ ಡೈರೆಕ್ಟ್ಲಿ ಔಟರ್ ಕಾಲಮ್ನಲ್ಲಿ ಹಾಕ್ರಿ. ಅಮೌಂಟ್ ಒಂದೇ ಇದ್ದದಕ್ಕಿಂತ ಹ್ಯಾಡ್ ಮಾಡೋವು ಲೆಸ್ ಮಾಡೋವು ಏನೂ ಇಲ್ಲ. ಸೊ ನೋಡ್ ಪ್ರೊಡಕ್ಷನ್ಸ್, ಅಡಿಷನ್ಸ್, ಡಿಲೀಷನ್ಸ್ regarding business or professions. No deletions, no additions. Next, fourth head, capital gains. I mean income from capital gains. Fourth Roman, income from capital gains. Income from capital gains. Here house question ಅಲ್ಲಿ ಹೇಳಿದ ಹಾಗೆ ಈ sold residential house. Sale proceeds of residential house. Sale proceeds. Okay, I will come back to the answer. Sale proceeds of house. Sale proceeds of house or sale value of house, residential house. Residential house amount was 13,94,000.
There is no selling expenses regarding residential house, so put nil. This is residential house, okay, residential house, okay. After deducting selling expenses, the balance will be net consideration. Net consideration. The balance will be 13,94,000. Okay, next, less cost of purchase or acquisition. Cost of purchase or cost of acquisition. So better cost of acquisition. It is official word regarding capital gains. So cost of acquisition, cost of purchase 3,20,000. It was purchased on, 1999. It was purchased. ORR. Fair market value is given. Fair market value is 4 lakh. 4 lakh is 4 lakh. It was fair market value on 1/4/2001. So among these, whichever is higher is to be taken. 4 lakh. 4 lakh, fair market value 1/4/2001. 1/4/2001 indexation was 100. Preceding year index was 280. So here indexed cost 4 lakh into 280 divided by 100. 4 lakh into 280 divided by 100. Indexation was 11,20,000. 11,20,000. So I put inner column here 13,94,000 minus 11,20,000. The balance will be 2,74,000. 2,74,000. The amount is to be treated as long-term capital gain on residential house. There is no exemptions under section 54. Exemptions ಏನೂ. So under section 54 ಪ್ರಕಾರ ಇದೆ. As usual ನೀವೇನು ಮಾಡಿರಿ, ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕಿ 2,74,000. Next, fifth head, other sources. Income from other sources. So under three items are given. Sorry, 4 items. Interest on fixed deposits. It is income from other sources, but here insufficient space to write here. ಇಲ್ಲಿ ಭಾಳಷ್ಟು ಪ್ಲೇಸ್ ಬೇಕಾಗುತ್ತೆ. ಇದನ್ನು ನಾನು ಇಲ್ಲಿ ಬರೀತೀನಿ. ಸೊ ಇಲ್ಲಿ ಸ್ಯಾಲ್ರಿ ಇತ್ತು, ಅದನ್ನು ರಬ್ ಮಾಡಿದ್ದೀನಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ. ಲಾಸ್ಟಿಗೆ ಇಲ್ಲಿ ಹೌಸ್ ಪ್ರಾಪರ್ಟಿ ಆನ್ಸರ್ ಇದೆ, ಸ್ಯಾಲ್ರಿದು ಕೂಡ ಇದೆ. ಲಾಸ್ಟ್ಗೆ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ ಅಮೌಂಟ್ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿ ಇನ್ಸಫಿಷಿಯಂಟ್ ಪ್ಲೇಸ್ ಇರೋದ್ರಿಂದ ಇಲ್ಲಿ ಬರೀತೀನಿ ಅದರ್ ಸೋರ್ಸಸ್. Income from other sources, fifth head. So for here, according to the question, first point, interest on fixed deposits. Interest on fixed deposits. So write down the amount 2,400. First inner column. Okay, second one, interest on securities. In bracket, net is given. Interest on securities is in commercial securities something mention ಮಾಡಬೇಕಾಗಿತ್ತು, ಬಟ್ ಇಲ್ಲಿ
ಸೆಕ್ಯೂರಿಟೀಸ್ ಆಫ್ ಎಕ್ಸ್ ಕಂಪನಿ ಅಂತ ಇದೆ, ಎಕ್ಸ್ ಕಂಪನಿ ಲಿಮಿಟೆಡ್. ಅಮೌಂಟ್ 2700, 100 divided by 90. We presume that it is less tax commercial securities, less tax. ನಾವು ಅಸಂಪ್ಷನ್ ಮಾಡಿಕೊಂಡು ಹಾಕಿದ್ದೀನಿ. ಸೊ ಎಕ್ಸಾಮಲ್ಲಿ ಕೂಡ ಈ ಥರ ನೆಟ್ ಅಂತ ಬಂದಾಗ ಆಲ್ಮೋಸ್ಟ್ ಎಕ್ಸ್ ಕಂಪನಿ ಅಂತ ಕೊಟ್ಟರೆ ಕ್ಲಿಯರ್ ಆಗಿ ಕ್ವಶನಲ್ಲಿ ಎಕ್ಸಾಮಲ್ಲಿ ಮಿಸ್ಟೇಕ್ ಆಗಲ್ಲ, ಕರೆಕ್ಟಾಗಿ ಕೊಡ್ತಾರೆ. ಸೊ 100 divided by 90, ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿರ್ತದೆ. ಸೊ 100 divided by 2700, 100 divided by 90, 3000. Use the calculator and find the answer. Next, interest on government securities. Interest on government securities. This concept ನಾವು ಈ ಥರದ ಕಾನ್ಸೆಪ್ಟನ್ನು ನಾವು ಇಂದಿನ ವಿಡಿಯೋದಲ್ಲಿ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಚಾಪ್ಟರ್ ಮಾಡಬೇಕಾದ್ರೆ ಲರ್ನ್ ಮಾಡಿದ್ವಿ. ಸ್ವಲ್ಪ ರಿಯಲೈಸ್ ಮಾಡ್ಕೋಬೇಕು, ಅಥವಾ ಇಂದಿನ ವಿಡಿಯೋಸ್ ನೀವು ನೋಡಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ಇಂದಿನ ವಿಡಿಯೋಸ್ 4 ವಿಡಿಯೋಸ್ ಮಾಡಿದ್ದೀನಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಗ್ಗೆ, ನೀವು ನೋಡಿರಿ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 15,000. Next, fourth item, dividend from or dividend received, dividend from cooperative society. Cooperative society. So amount is 10,000. It is under taxable OS. Fifth point is the dividend from Indian company. It is fully tax free. Indian company. So it is put as nil. Okay, it is tax free because under section 10 subsection 34. So make them these total 10,000 plus 45, 25, 28, 28 plus 2,400, 30,400. Yes, 30,400. Income from other sources. Other sources. So put outer column. Stop. Other sources. We have to ascertain gross total income. So here gross total income 57,600, Roman number 1. I mean income from salary. 25,200, Roman number 2, income from house property. 50,000 profits and gains from business or profession. Okay. Next, Roman number 50,000 business profits and gains from business or profession. Next, 2,74,000 is from capital gain. Roman number 4, capital gain 2,74,000 plus 30,400 here in other sources. Other sources 30,400, fifth head. The total will be 4,37,200 is gross total income. So 4,37,200 gross total income less deduction under section 80C to 80U. ಏನು ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. There is no deductions regarding under section 80C to 80U. I put nil. So there is no set of carry forward losses under section 70. Set of carry forward losses ಏನು ಇಲ್ಲ. So nil ಹಾಕಿದ್ದೀನಿ. 4,37,200 minus nothing. So balance will be 4,37,200. Total income of Sunil. This is 15 marks question. If you any get doubts or any questions regarding this concept, first numerical regarding the assessment of individuals, get back to me or mail me. Better you people for more videos regarding income tax. Income tax subject or QT, quantitative techniques or contemporary issues in accounting of MCOM second semester and contemporary auditing for BCom 6th semester auditing subject. Better you people subscribe my YouTube channel. You will get latest videos regarding income tax, business statistics or QT, contemporary issues in accounting and contemporary auditing. Along with upcoming videos, I will going to solve regarding cost accounting. So regarding this, any queries, get back to me or via mail.
My email ID akimmaruthi@gmail.com. akkimruthi@gmail.com. Thank you for your kind attentions. Stay with us for more upcoming videos. Have a great day. Have a progressive time. Good luck and good morning.